ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಡಿ ಶಿವಕುಮಾರ್ ಅವರು ಸಿಎಂ ಆದ್ಮೇಲೆ ಮತ್ತೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಯಾವುದ್ರಲ್ಲಿ ಅಂದ್ರೆ ಗೃಹ ಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಯಲ್ಲಿ. ಸೊ ರಾಜ್ಯದಲ್ಲಿ ಲಕ್ಷಾಂತರ ಮಹಿಳೆಯರು ಒಂದು ಫಲಾನುಭವಿ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆ, ಹಾಗೇನೆ ಗೃಹ ಜ್ಯೋತಿ ಯೋಜನೆ ಮತ್ತೆ ಈ 5 ಗ್ಯಾರಂಟಿಗಳು ಏನಿದಾವೆ ಇವ್ರಿಗೆಲ್ಲರೂ ಕೂಡ ಸಿಎಂ ಶಿವಕುಮಾರ್ ಅವರು ಒಂದು ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಒಂದು ಮಹತ್ವದ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಆ ಒಂದು ಅಪ್ಡೇಟ್ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ. ಇದರಿಂದ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬೇಗ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಈಗ ನೋಡೋಣ, ಇಲ್ಲಿ ಸಿಎಂ ಆದಂತಹ ಶಿವಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಯಾವುದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇಲ್ಲಿ ಹಲವಾರು ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಯಾವ್ದ್ರ ಬಗ್ಗೆ ಅಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳಾಗಿರುವಂತಹ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಇದೆಲ್ಲಾನು ಕೂಡ ಕೆಲವರಿಗೆ ಸ್ಟಾಪ್ ಮಾಡ್ತಾರ ಅಥವಾ ಹೊಸ ನಿಯಮಗಳನ್ನ ಏನಾದ್ರು ತರ್ತಾರ, ಮೊಬೈಲ್ ಸಂಖ್ಯೆ ಮತ್ತೆ ವೈಯಕ್ತಿಕ ಪರ್ಸನಲ್ ಡೀಟೇಲ್ಸ್ ಅನ್ನ ಏನಾದ್ರು ಕೇಳ್ತಾರ, ಮತ್ತೆ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಯೋಜನೆಗೆ ಏನಾದ್ರು ಮತ್ತೆ ಪರಿಷ್ಕರಣೆ ಆಗುತ್ತಾ, ಗೃಹಲಕ್ಷ್ಮಿಗೆ ಮತ್ತೆ ಏನಾದ್ರು ಅರ್ಜಿ ಹಾಕ್ಬೇಕಾ ಅಥವಾ ಗೃಹ ಜ್ಯೋತಿಗೆ ಏನಾದ್ರು ಮತ್ತೆ ಅರ್ಜಿ ಹಾಕ್ಬೇಕಾ, ಡಾಕ್ಯುಮೆಂಟ್ಸ್ ಗಳನ್ನ ಕೊಡ್ಬೇಕಾ, ಇದೆಲ್ಲಾನು ಕೂಡ ಡೌಟ್ ಇತ್ತು. ಯಾಕೆಂದ್ರೆ ಸರ್ಕಾರ ಕೆಲವು ದಿನಗಳ ಹಿಂದೆ ಇದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ತಾ ಇತ್ತು. ಇದ್ರ ಬಗ್ಗೆ ಸಿಎಂ ಆದಂತಹ ಶಿವಕುಮಾರ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದು ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇತ್ತೀಚೆಗೆ ನೀವು ನೋಡ್ತಿರ್ಬೋದು, ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಬಹುದು ಅಂತ ಚರ್ಚೆಗಳು ಸಾಕಷ್ಟು ಶುರುವಾಗಿತ್ತು. ಆದ್ರೆ ಈ ಬಗ್ಗೆ ವಿಧಾನಸೌಧದಲ್ಲಿ ಅಧಿಕಾರಿಗಳ ಸಭೆಯ ನಂತರ ಮಾತನಾಡಿದಂತಹ ಏನು ಸಿಎಂ ಶಿವಕುಮಾರ್ ಅವರು ಇದ್ರ ಬಗ್ಗೆ ಮಾಹಿತಿ ಅನ್ನೋದಕ್ಕಿಂತ ಹೆಚ್ಚಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಒಂದು ಕ್ಲಿಯರ್ ಕಟ್ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಏನಂದ್ರೆ ನೋಡಿ, ಅವ್ರು ಹೇಳಿರುವಂತದ್ದು ರಾಜ್ಯ ಸರ್ಕಾರ ಅಂದ್ರೆ ಈಗಿರುವ ನಮ್ಮ ಸರ್ಕಾರ ಯಾವುದೇ ಗ್ಯಾರಂಟಿ ಯೋಜನೆಯನ್ನ ಪರಿಷ್ಕರಣೆ ಮಾಡೋದಿಲ್ಲ. ಅಂದ್ರೆ ಸಿಎಂ ಆದ್ಮೇಲೆ ಅವರು ಪರಿಷ್ಕರಣೆಯನ್ನ ಮಾಡೋದಿಲ್ಲ ಅಂತ ಅವರು ಹೇಳ್ತಿರುವಂತದ್ದು. ಒಂದು ಸಭೆಯನ್ನ ಮಾಡಿದ ನಂತರ ಅಂದ್ರೆ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಸೇರಿದಂತೆ ಈಗಿರುವಂತಹ ಎಲ್ಲಾ ಯೋಜನೆಗಳು, ಅದು ಶಕ್ತಿ ಯೋಜನೆ ಆಗಿರ್ಬೋದು, ಯಾವುದೇ ಯೋಜನೆ ಆಗಿರ್ಬೋದು, ಸೊ ಅದು ಯಥಾ ಪ್ರಕಾರ ಮುಂದುವರಿಯುತ್ತೆ. ಸೊ ಆದ್ರೆ ಇಲ್ಲಿ ಒಂದು ಪ್ರಮುಖ ಬದಲಾವಣೆ ಮಾಡಲಾಗುತ್ತೆ. ಅದೇನಂದ್ರೆ ಫಲಾನುಭವಿಗಳ ಸಂಪೂರ್ಣ ಮಾಹಿತಿಯನ್ನ ಸರ್ಕಾರ ಸಂಗ್ರಹಿಸೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ಮೊಬೈಲ್ ಸಂಖ್ಯೆ ಆಗಿರ್ಬೋದು, ವಿಳಾಸ ಆಗಿರ್ಬೋದು, ಮತ್ತೆ ಇತರ ಪರ್ಸನಲ್ ಡೀಟೇಲ್ಸ್ ಅನ್ನ ಸರ್ಕಾರ ಇಲ್ಲಿ ಸಂಗ್ರಹ ಮಾಡುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಪರಿಷ್ಕರಣೆಯನ್ನ ಮಾಡೋದಿಲ್ಲ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮತ್ತೆ ಅರ್ಜಿ ಹಾಕುವಂತ ಅವಶ್ಯಕತೆ ಇಲ್ಲ, ಅಥವಾ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ಮತ್ತೆ ಅರ್ಜಿ ಹಾಕುವಂತ ಅವಶ್ಯಕತೆ ಇಲ್ಲ. ಇಲ್ಲಿ ಪರಿಷ್ಕರಣೆ ಆಗೋದಿಲ್ಲ. ಯಾರು ಕೂಡ ಮತ್ತೆ ಅರ್ಜಿಯನ್ನ ಸಲ್ಲಿಸುವಂತ ಅವಶ್ಯಕತೆ ಇಲ್ಲ, ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿಲ್ಲ ಅಂತ ಇಲ್ಲಿ ಒಂದು ಕ್ಲಿಯರ್ ಕಟ್ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಪರ್ಸನಲ್ ಡೀಟೇಲ್ಸ್ ಅನ್ನ ಏನಕ್ಕೆ ಸಂಗ್ರಹ ಮಾಡ್ತಾರೆ ಅಂತ ನೋಡೋದಾದ್ರೆ, ಸಿಎಂ ಆದಂತಹ ಶಿವಕುಮಾರ್ ಅವರು ಹೇಳಿರುವಂತ ಪ್ರಕಾರ ಗೃಹ ಜ್ಯೋತಿ ಯೋಜನೆಯಲ್ಲಿ ಸುಮಾರು 1.64 ಕೋಟಿ ಫಲಾನುಭವಿಗಳಿದ್ದಾರೆ. ಸೊ ನಿಜವಾದಂತ ಅರ್ಹರು ಉಚಿತ ವಿದ್ಯುತ್ತನ್ನ ಪಡೆಯುವುದಕ್ಕೆ ಸರ್ಕಾರ ಯಾವುದೇ ಅಭ್ಯಂತರ ಇಲ್ಲ. ಅಂದ್ರೆ ಅರ್ಹರಿಗೆ ಹೋಗ್ತಾ ಇರುವಂತಹ ಯೋಜನೆ ಅದು ಯಥಾ ಪ್ರಕಾರ ಹೋಗುತ್ತೆ, ಅದಕ್ಕೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಕೆಲವು ಕಡೆಗಳಲ್ಲಿ ಯೋಜನೆಯ ದುರುಪಯೋಗ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಉದಾಹರಣೆಗೆ ಹೇಳೋದಾದ್ರೆ, ಒಬ್ಬ ವ್ಯಕ್ತಿ ಹೆಸರಿನಲ್ಲಿ 5 ರಿಂದ 6 ವಿದ್ಯುತ್ ಮೀಟರ್ಗಳು ಅಂದ್ರೆ ಎಲೆಕ್ಟ್ರಿಕ್ ಮೀಟರ್ಗಳು ಇರುವಂತದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಇಂಥವ್ರು ನಿಜವಾಗಿ ಅರ್ಹರ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಅವರು ಕರ್ನಾಟಕದವರ ಅಥವಾ ಬೇರೆ ರಾಜ್ಯದವರ, ಸೊ ಈ ಒಂದು ಇನ್ಫಾರ್ಮೇಶನ್ ಗಳನ್ನ ಸ್ಪಷ್ಟವಾಗಿ ಇರಬೇಕು. ಇದನ್ನ ನಾವು ನೋಡ್ತೀವಿ. ಇಂತಹ ಡೀಟೇಲ್ಸ್ ನಾವು ಚೆಕ್ ಮಾಡ್ತೀವಿ. ಆದ್ರೆ ಯಾರಿಗೂ ಕೂಡ ಈ ಹಣ ಬರೋದು ಸ್ಟಾಪ್ ಆಗೋದಿಲ್ಲ, ಅಂದ್ರೆ ಏನು ಪರಿಷ್ಕರಣೆ ಆಗೋದಿಲ್ಲ. ನಾವು ಪರ್ಸನಲ್ ಡೀಟೇಲ್ಸ್ ನಾವು ಚೆಕ್ ಮಾಡ್ತೀವಿ ಅಂತ ಹೇಳಿರುವಂತದ್ದೇ. ಇದೇ ರೀತಿ ಗೃಹಲಕ್ಷ್ಮಿಯಲ್ಲೂ ಕೂಡ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಕೂಡ ಅಕ್ರಮ ಆಗಿರುವಂತದ್ದು ಏನಂದ್ರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲವು ಕಡೆಗಳಲ್ಲಿ ಮೃತಪಟ್ಟವರ ಹೆಸರಿನಲ್ಲಿಯೂ ಕೂಡ ಹಣ ಜಮೆ ಆಗ್ತಾ ಇರುವಂತದ್ದು ಸೊ ಸರ್ಕಾರಕ್ಕೆ ಗೊತ್ತಾಗಿದೆ. ಸೊ ಇದರಿಂದ ಸರ್ಕಾರಕ್ಕೆ ಸುಮಾರು 120 ಕೋಟಿ ರೂಪಾಯಿಗಳು ವ್ಯತ್ಯಾಸ ಆಗ್ತಿರುವಂತದ್ದು, ಡಿಫ್ರೆನ್ಸ್ ಬರ್ತಾ ಇರುವಂತದ್ದು ಅಂತ ಇಲ್ಲಿ ಸಿಎಂ ಡಿಕೆಶಿ ಅವರು ಹೇಳಿರುವಂತದ್ದು. ಹೀಗಾಗಿ ಸೊ ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕು ಅನ್ನುವಂತಹ ಉದ್ದೇಶದಿಂದ ಮಾಹಿತಿಯನ್ನ ಸಂಗ್ರಹ ಮಾಡ್ತೀವಿ ಅನ್ನುವಂತಹ ಒಂದು ಕ್ಲಿಯರ್ ಕಟ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಇದೆಲ್ಲ ಗೃಹಲಕ್ಷ್ಮಿ ಮತ್ತೆ ಗೃಹ ಜ್ಯೋತಿ ಮತ್ತೆ 5 ಗ್ಯಾರಂಟಿ ಯೋಜನೆಗಳು ಏನಿದಾವೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಫಲಾನುಭವಿಗಳು ಈಗ ಒಂದು ಟೆನ್ಷನ್ ಫ್ರೀ ಅಂತಾನೆ ಹೇಳ್ಬೋದು, ಆತಂಕ ಪಡಬೇಕಾಗಿರುವಂತ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಯಾಕೆ ಅಂದ್ರೆ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಿದೆ. ಅಂದ್ರೆ ಸಿಎಂ ಡಿಕೆಶಿ ಅವರು ಹೇಳಿದ್ದಾರೆ, ಗ್ಯಾರಂಟಿ ಯೋಜನೆಗಳನ್ನ ರದ್ದು ಮಾಡೋದಾಗ್ಲಿ, ಸ್ಟಾಪ್ ಮಾಡೋದಾಗ್ಲಿ, ಅಥವಾ ಕಡಿತಗೊಳಿಸೋದಾಗ್ಲಿ, ಅಂದ್ರೆ ಅದನ್ನ ಕಡಿಮೆ ಮಾಡೋದಾಗ್ಲಿ, ಪರಿಷ್ಕರಣೆ ಮಾಡೋದಾಗ್ಲಿ ಯಾವುದೇ ನಿರ್ಧಾರ ಈಗ ನಾವು ಮಾಡ್ತಾ ಇಲ್ಲ.
ಆದರೆ ನಕಲಿ ಫಲಾನುಭವಿಗಳು ಹಾಗೂ ಅಕ್ರಮಗಳನ್ನು ತಡೆಯೋದಕ್ಕೆ ಮಾತ್ರ ನಾವು ಪರಿಶೀಲನೆ ಮಾಡ್ತೀವಿ. ಆದ್ರೆ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಅಂತ ಇಲ್ಲಿ ಹೇಳ್ತಿರುವಂತ. ಆದ್ರಿಂದ ಸೊ ನೀವು ನಿಜವಾದ ಫಲಾನುಭವಿ ಆಗಿದ್ರೆ ಯಾವುದೇ ರೀತಿ ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ, ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ಇವರು ಹೇಳಿರುವಂತದ್ದು ಅರ್ಹರಿಗೆ ಹೋಗುತ್ತೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ನಿಮ್ಗೆ ಸುಮಾರು ಟೆನ್ಷನ್ ಇರ್ಬೋದು. ಸೊ ನಾವು ಮತ್ತೆ ಅರ್ಜಿ ಸಲ್ಲಿಸಬೇಕು ಗೃಹಲಕ್ಷ್ಮಿಗೆ, ಇನ್ ಮುಂದೆ ಬರುತ್ತೋ ಇಲ್ವೋ, ಅಥವಾ ನಾವೇನಾದ್ರು ಮತ್ತೆ ಡಾಕ್ಯುಮೆಂಟ್ಸ್ ಅನ್ನ ಕೊಡ್ಬೇಕಾ, ಅಥವಾ ಬೇರೆ ಏನಾದ್ರು ಪರಿಷ್ಕರಣೆ ಮಾಡ್ತಾರಾ ಅನ್ನುವಂಥದ್ದಿಗೆ ಈಗ ಸಿಎಂ ಆದಂತಹ ಡಿ ಕೆ ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಪರಿಷ್ಕರಣೆ ಮಾಡೋದಿಲ್ಲ. ಸೊ ಯಾವ ರೀತಿ ಹಿಂದೆಯಿಂದ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಅನರ್ಹರನ್ನ ಹುಡುಕಿ ಅವ್ರಿಗೆ ಮಾತ್ರ ಈ ಒಂದು ಯೋಜನೆ ಸಿಗದೇ ಇರೋ ರೀತಿ ನೋಡ್ಕೊಂತಾರೆ. ಸೊ ಹಾಗಾದ್ರೆ ಸ್ನೇಹಿತರೆ, ಗ್ಯಾರಂಟಿ ಯೋಜನೆಗಳು ಮುಂದುವರಿತಾ ಇದೆ. ಸೊ ಆದ್ರೆ ಸರ್ಕಾರ ಫಲಾನುಭವಿಗಳ ಮಾಹಿತಿಯನ್ನ ಸಂಗ್ರಹಿಸಿ ಅರ್ಹರಿಗೆ ಮಾತ್ರ ಸೌಲಭ್ಯ ತಲುಪುವಂತೆ ಕ್ರಮ ಕೈಗೊಳ್ತಿದೆ. ಸೊ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇನ್ಫಾರ್ಮೇಶನ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಮರಿಬೇಡಿ, ಶೇರ್ ಮಾಡಿ. ಸೊ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿರುವಂತಹ ರಿಯಲ್ ಮತ್ತೆ ಒಂದು ಟ್ರಸ್ಟೆಡ್ ಒಂದು ಇನ್ಫಾರ್ಮೇಶನ್ಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.